ನಮಸ್ಕಾರ. ರಾಹುಲ್ ಗಾಂಧಿ ಏನೇ ಮಾಡಲಿ, ಏನೇ ಕ್ರಿಯೆ ನಡೆಸಲಿ, ಅದಕ್ಕೆ ಪಪ್ಪು ಅಂತ ಬಿಟ್ರೆ ಸಾಕಿತ್ತು. ಬಿಜೆಪಿಗರು, ಪರಿವಾರದ ಬೆಂಬಲಿಗರು ರಾಹುಲ್ ಗಾಂಧಿಯನ್ನ ಗೇಲಿ ಮಾಡೋದ್ರಲ್ಲೇನೆ ತಮ್ಮ ದಿನವನ್ನೆಲ್ಲ ಕಳೀತಾ ಇದ್ರು. ಏನೇನೋ ರಾಹುಲ್ ಗಾಂಧಿ ರಾಜಕೀಯವಾಗಿ ಬೆಳೆದು ನಿಂತ್ಬಿಟ್ರೆ ನಮ್ಗಿಲ್ಲಿ ಜಾಗ ಇಲ್ಲ ಅಂತ ತಿಳಿದ ಬಿಜೆಪಿ ಮತ್ತು ಸಂಘ ಪರಿವಾರ ರಾಹುಲ್ ಗಾಂಧಿಯನ್ನ ಹಣಿಯುವುದಕ್ಕೆ ಎಲ್ಲಿಲ್ಲದ ಕಸರತ್ತನ್ನ ಮಾಡಿತ್ತು. ರಾಹುಲ್ ಗಾಂಧಿಯನ್ನ ರಾಜಕೀಯವಾಗಿ ಹಣಿಯೋದಕ್ಕೆ, ಆತ ಬೆಳೆದು ನಿಲ್ಲದೇ ಇರುವಂತೆ ಮಾಡೋದಕ್ಕೆ ಎಲ್ಲಿಲ್ಲದ ಕಸರತ್ತನ್ನ ಈ ಮೋದಿ ಮತ್ತು ಬಿಜೆಪಿ ಮಾಡಿತ್ತು. ಜಸ್ಟ್ ಒಬ್ಬ ವಿರುದ್ಧವಾಗಿ ಆತ ರಾಜಕೀಯವಾಗಿ ಬೆಳೀಬಾರದು ಅಂತ ಕ್ಯಾಂಪೇನ್ ಸಹ ಮಾಡಿತ್ತು. ರಾಹುಲ್ ಗಾಂಧಿ ಏನೇ ಮಾತಾಡ್ಲಿ, ಏನೇ ಹೇಳಲಿ, ಅದರಲ್ಲಿ ಆಯ್ದ ತುಣುಕುಗಳನ್ನ ಕಟ್ ಮಾಡಿಕೊಂಡು ವ್ಯಂಗ್ಯವಾಗಿ ಅವರನ್ನ ಟ್ರೋಲ್ ಮಾಡ್ತಾ ಇದ್ರು. ಈ ಟ್ರೋಲ್ ವಿಡಿಯೋಗಳನ್ನ ಬಿಜೆಪಿಯ ಐಟಿ ಸೆಲ್ ವಾಟ್ಸಪ್, ಫೇಸ್ಬುಕ್, ಟ್ವಿಟರ್ ಸೇರಿದಂತೆ ಸಾಮಾಜಿಕ ಜಾಲತಾಣದ ತುಂಬೆಲ್ಲ ರಾಹುಲ್ ಗಾಂಧಿಯನ್ನ ಪಪ್ಪು ಮಾಡಬೇಕು ಅನ್ನೋದಕ್ಕೆ ಎಲ್ಲಿಲ್ಲದ ಕಷ್ಟವನ್ನ ಪಟ್ಟಿತ್ತು ಈ ಬಿಜೆಪಿಯ ಐಟಿ ಸೆಲ್. ತನಗೆ ಇಡಿಯಾಗಿ ವಿರೋಧ ಇರೋ ಹತ್ತಾರು ಪತ್ರಕರ್ತರನ್ನ ರಾಹುಲ್ ಗಾಂಧಿಯವರು ಏಕಕಾಲಕ್ಕೇನೆ ಅವರು ಎದುರಿಸ್ತಾ ಇದ್ರು. ಪತ್ರಕರ್ತರು ಕೇಳೋ ಪ್ರತಿ ಪ್ರಶ್ನೆಗೂ ಕೂಡ ಸಿಡಿಮಿಡಿಗೊಳ್ದೆ ನಗ್ನಗ್ತಾನೆ ಉತ್ತರ ನೀಡ್ತಾ ಇದ್ರು. ಈಗಲೂ ಕೂಡ ಅವರು ಪತ್ರಕರ್ತರ ಪ್ರಶ್ನೆಗಳಿಗೆ ನಗ್ತಾನೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿಯನ್ನ ಪಪ್ಪು ಅಂತ ಬಿಂಬಿಸೋದಕ್ಕೆ ಅಮಿತ್ ಶಾ ನೇತೃತ್ವದಲ್ಲಿ ಬಿಜೆಪಿ RSS ಒಳಗೊಂಡಂತೆ ಬರೋಬ್ಬರಿ 3,500 ಕೋಟಿ ರೂಪಾಯಿ ಖರ್ಚು ಮಾಡಿದೆ ಅಂತ ಮಾಹಿತಿ ಇದೆ. ರಾಹುಲ್ ಗಾಂಧಿ ಅವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ದೇಶದ ಸಮಗ್ರ ಏಳಿಗೆ ಬಗ್ಗೆ ಯೋಚನೆ ಮಾಡ್ತಾರೆ. ಈ ಹಿಂದೆ ಕೊರೋನಾ ಸಮಯದಲ್ಲಿ ಕೊರೋನಾ ಕುರಿತ ಮುಂಜಾಗ್ರತಾ ವಸ್ತುನಿಷ್ಠ ನಿರ್ಧಾರ ಮತ್ತು ಅನುಕರಣೀಯ ನಡೆಗೆ ರಾಹುಲ್ ಗಾಂಧಿ ಒಬ್ರು ಮಾದರಿಯ ನಾಯಕ. ಹೌದು, 2020 ಫೆಬ್ರವರಿ 12ರಂದೇ ರಾಹುಲ್ ಗಾಂಧಿಯವರು ಕೊರೋನಾ ಈ ದೇಶಕ್ಕೆ ದೊಡ್ಡ ಸಮಸ್ಯೆ ಆಗಲಿದೆ, ಆರ್ಥಿಕತೆಗೆ ಹೊಡೆತ ಬೀಳಲಿದೆ, ಈಗಲೇ ಕೇಂದ್ರ ಸರ್ಕಾರ ಈ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಅಂತ ಟ್ವೀಟ್ ಅನ್ನ ಮಾಡಿದ್ರು. ಆದರೆ ಇದೇ ಸಮಯದಲ್ಲಿ ಟ್ವೀಟ್ ಅನ್ನ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಊಟ ಮಾಡಿ ಬಿಸಿ ಬಿಸಿಯಾಗಿ ಟೀ ಕುಡಿದ್ರ ಬಗ್ಗೆ ಟ್ವೀಟ್ ಅನ್ನ ಮಾಡಿದ್ರು. ಕೊರೋನಾ ಸಮಯದಲ್ಲಿ ಯಾರು ಏನ್ ಟ್ವೀಟ್ ಮಾಡಿದ್ರು ಇಲ್ಲಿ ನೀವು ನೋಡಬಹುದು. ಈ ಟ್ವೀಟ್ ಇಂದಾನು ಕೂಡ ನೀವು ಅರ್ಥ ಮಾಡ್ಕೋಬಹುದು ಯಾರು ನಿಜವಾದ ಪಪ್ಪು ಅಂತ. ರಾಹುಲ್ ಗಾಂಧಿಯನ್ನ ಪಪ್ಪು ಅಂತ ಹೇಳ್ತಾರೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ರಾಹುಲ್ ಗಾಂಧಿಯ ಮಾತನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಹೌದು, ಕಳೆದ ಬಾರಿ ಭಾರತದಲ್ಲಾಗ್ತಾ ಇರೋ ವ್ಯಾಕ್ಸಿನ್ ಉತ್ಪಾದನೆ ಎಲ್ಲಾ ಭಾರತೀಯರಿಗೆ ತ್ವರಿತಗತಿಯಲ್ಲಿ ವ್ಯಾಕ್ಸಿನ್ ಕೊಡೋದಕ್ಕೆ ಸಾಕಾಗಲ್ಲ. ಹಾಗಾಗಿ ವಿದೇಶಿ ವ್ಯಾಕ್ಸಿನ್ಗಳಿಗೂ ಕೂಡ ಅನುಮತಿಯನ್ನ ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ರು. ಇದಕ್ಕೂ ರಾಹುಲ್ ಅನ್ನ ಅಣಕ ಮಾಡಿದ ಬಿಜೆಪಿಗರು ಕೊನೆಗೆ ರಾಹುಲ್ ಹೇಳ್ದಾಗೇನೆ ಪ್ರಧಾನಿ ರಷ್ಯಾದ ಸ್ಪುಟ್ನಿಕ್ ವ್ಯಾಕ್ಸಿನ್ ಅನ್ನ ತರಿಸೋದಾಗಿ ಘೋಷಣೆ ಮಾಡಿದ್ರು. ರಾಹುಲ್ ಗಾಂಧಿ ಅವರು ವ್ಯಾಕ್ಸಿನ್ ಅನ್ನ ಕೇಂದ್ರ ಸರ್ಕಾರನೇ ಖರೀದಿ ಮಾಡಲಿ, ರಾಜ್ಯ ಸರ್ಕಾರಗಳು ಅದನ್ನ ವಿತರಿಸಲಿ, ಆವಾಗ ಮಾತ್ರ ವ್ಯಾಕ್ಸಿನ್ ಸುರಕ್ಷೆ ಎಲ್ಲ ಹಳ್ಳಿಗಳಿಗೂ ಕೂಡ ತಲುಪಬಹುದು. ಇಂತಹ ಸರಳ ವಿಷಯ ಕೇಂದ್ರ ಸರ್ಕಾರಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ರು. ಪ್ರಧಾನಿ ಮೋದಿ ಅವರು ಟಿವಿ ಮುಂದೆ ಬಂದು ಇದನ್ನೇ ಘೋಷಣೆ ಮಾಡಿದ್ರು. ಇದಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ನೂತನ ಕೃಷಿ ಕಾಯ್ದೆಗಳ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕಿಡಿಕಾರಿದ್ರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ ಕೃಷಿ ಮಸೂದೆಗಳನ್ನ ವಾಪಸ್ ಪಡೆಯೋದಕ್ಕೆ ಇನ್ನೆಷ್ಟು ರೈತರು ತ್ಯಾಗವನ್ನ ಮಾಡಬೇಕು ಅಂತ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ರು. ಈ ಬೆನ್ನಲ್ಲೇನೆ ನವೆಂಬರ್ 2021ರಲ್ಲಿ ಗುರುನಾನಕ್ ಜಯಂತಿಯ ಸಂದರ್ಭದಲ್ಲಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂಬರುವ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ 3 ಕೃಷಿ ಕಾನೂನುಗಳನ್ನು ರದ್ದುಗೊಳಿಸಲಾಗುವುದು ಅಂತ ಹೇಳಿದ್ರು. ಇನ್ನು ಕೇಂದ್ರದ ಕೆಲವು ಪ್ರಮುಖ ಮತ್ತು ಹಿರಿಯ ಹುದ್ದೆಗಳಿಗೆ ನಾಗರಿಕ ಸೇವಾ ವ್ಯವಸ್ಥೆ ಮೂಲಕ ಅಲ್ಲದೆ ನೇರ ನೇಮಕಾತಿ ಮೂಲಕ ಖಾಸಗಿಯವರನ್ನ ಆಯ್ಕೆ ಮಾಡೋ ಲ್ಯಾಟರಲ್ ಎಂಟ್ರಿ ವಿಚಾರ ಚರ್ಚೆಯನ್ನ ಹುಟ್ಟಾಕಿತ್ತು. ಕೇಂದ್ರ ಲೋಕಸೇವಾ ಆಯೋಗ ಈ ಕುರಿತು ಪ್ರಕಟ ಮಾಡಿರೋ ಜಾಹೀರಾತಿನ ವಿರುದ್ಧ ರಾಹುಲ್ ಗಾಂಧಿ ಆರೋಪವನ್ನ ಮಾಡಿದ್ರು. 2024ರ ಆಗಸ್ಟ್ನಲ್ಲಿ ಕೇಂದ್ರ ಸರ್ಕಾರ UPSC ಮೂಲಕ 45 ಮಧ್ಯಮ ಮಟ್ಟದ ಅಧಿಕಾರಿಗಳನ್ನ ಲ್ಯಾಟರಲ್ ಎಂಟ್ರಿ ಮೂಲಕ ನೇಮಕಗೊಳಿಸುವುದಕ್ಕೆ ಪ್ರಕಟಣೆಯನ್ನ ಹೊರಡಿಸಿತ್ತು. ಈ ಕ್ರಮ ದಲಿತರು, OBCಗಳು ಮತ್ತು ಆದಿವಾಸಿಗಳ ಮೇಲಿನ ದಾಳಿಯಾಗಿದೆ. ಬಿಜೆಪಿಯ ರಾಮರಾಜ್ಯದ ವಿಕೃತ ಆವೃತ್ತಿ ಸಂವಿಧಾನವನ್ನ ನಾಶ ಮಾಡೋದಕ್ಕೆ ಮತ್ತು ಬಹುಜನರಿಂದ ಮೀಸಲಾತಿಯನ್ನ ಕಸಿದುಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಈ ಲ್ಯಾಟರಲ್ ಎಂಟ್ರಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕೊನೆಗೆ ಕೇಂದ್ರ ಸರ್ಕಾರ ಈ ಲ್ಯಾಟರಲ್ ಎಂಟ್ರಿ ನೇಮಕಾತಿ ಪ್ರಕ್ರಿಯೆಯನ್ನ ರದ್ದುಗೊಳಿಸಿತು. 2017ರಲ್ಲಿ ಚುನಾವಣಾ ಬಾಂಡ್ ಯೋಜನೆಯನ್ನ ಭಾರತ ಸರ್ಕಾರ ಘೋಷಣೆ ಮಾಡಿತ್ತು. 2018ರ ಜನವರಿ 29ರಂದು ಕಾನೂನುಬದ್ಧವಾಗಿ ಜಾರಿಗೊಳಿಸಿತ್ತು. ಇನ್ನು ರಾಹುಲ್ ಗಾಂಧಿ ಅವರು ಚುನಾವಣಾ ಬಾಂಡ್ ಯೋಜನೆ ಜಗತ್ತಿನ ಅತಿ ದೊಡ್ಡ ಹಗರಣ ಆಗಿದೆ ಅಂತ ಆರೋಪ ಮಾಡಿದ್ರು. ಈ ಯೋಜನೆಯ ಮೂಲಕ ರಾಜಕೀಯ ಪಕ್ಷಗಳನ್ನ ವಿಭಜನೆ ಮಾಡೋದಕ್ಕೆ ಮತ್ತು ವಿರೋಧ ಪಕ್ಷಗಳ ಸರ್ಕಾರಗಳನ್ನ ಪತನಗೊಳಿಸೋದಕ್ಕೆ ನಿಧಿಗಳನ್ನ ಬಳಸಲಾಗಿದೆ ಅಂತ ಆರೋಪ ಮಾಡಿದ್ರು. ಕೊನೆಗೆ ಸುಪ್ರೀಂ ಕೋರ್ಟ್ 2024ರ ಫೆಬ್ರವರಿ 15ರಂದು ಈ ಚುನಾವಣಾ ಬಾಂಡ್ ಅನ್ನ ಅಸಂವಿಧಾನಿಕ ಅಂತ ಹೇಳಿ ನಿಷೇಧ ಮಾಡಿತು. ಇನ್ನು ಜಾತಿ ಗಣತಿ ವಿಚಾರದಲ್ಲಿ
ವಿಚಾರದಲ್ಲಿಯೂ ಕೂಡ ರಾಹುಲ್ ಗಾಂಧಿ ಹೇಳಿದಂತೆಯೇ ಮೋದಿ ಸರ್ಕಾರ ನಡೆದುಕೊಂಡಿದೆ. ಹೌದು, ಸಾಮಾಜಿಕ ನ್ಯಾಯವನ್ನು ಒದಗಿಸೋದಕ್ಕೆ ಮತ್ತು ಹಿಂದುಳಿದ ವರ್ಗಗಳ ಹಕ್ಕುಗಳನ್ನು ಸ್ಥಾಪಿಸೋದಕ್ಕೆ ಈ ಜಾತಿಗಣತಿ ಅತ್ಯಗತ್ಯ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಇದೇ ಸಂಸತ್ತಿನಲ್ಲಿ ಜಾತಿಗಣತಿಯನ್ನ ನಾನು ಪಾಸ್ ಮಾಡೇನೆ ತೀರ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಸವಾಲನ್ನ ಹಾಕಿದ್ರು. ಆ ಬಳಿಕ 2025 ಏಪ್ರಿಲ್ 30 ಕೇಂದ್ರ ಸರ್ಕಾರ ಮುಂದಿನ ಜನಗಣತಿಯಲ್ಲಿ ಜಾತಿಗಣತಿಯನ್ನ ಸೇರಿಸೋ ನಿರ್ಧಾರವನ್ನ ಪ್ರಕಟ ಮಾಡಿತು. ಆಕ್ಚುಲಿ ರಾಹುಲ್ ಗಾಂಧಿ ಹೇಳ್ತಾ ಇರೋ ಪ್ರತಿ ಮುಖ್ಯವಾದ ಮಾತುಗಳನ್ನ ಮೋದಿ ಅವರು ಕೇಳ್ತಾ ಇದ್ದಾರೆ. ಪಪ್ಪು ಅಂದವರು ಬೆಪ್ಪಾಗಿ ಮುಟ್ಟಿ ನೋಡ್ಕೊಳ್ಳುವಂತೆ ರಾಹುಲ್ ಗಾಂಧಿ ವಾಪಸ್ ಕೊಡ್ತಾ ಇದ್ದಾರೆ. ಜೀವದ ಭಯ ಇಲ್ಲ, ಪ್ರಶ್ನೆಗಳ ಭಯ ಇಲ್ಲ, ನಿಂದನೆಯ ಪರಿವೇ ಇಲ್ಲ, ತೆಗಳುವಿಕೆಯ ಬೆದರಿಕೆನೂ ಇಲ್ಲ, ನಾಯಕ ಅನ್ನೋ ಅಹಂ ಕೂಡ ಅವರಲ್ಲಿಲ್ಲ. ಸಾಮಾನ್ಯರೊಡನೆ ಬೆರೆತಿರೋ ರಾಹುಲ್ ಗಾಂಧಿ ಸದಾ ಜನರ ಏಳಿಗೆಗಾಗಿ ಶ್ರಮಿಸ್ತಾರೆ. ಇದರಿಂದಾನೇ ದೇಶದ ಜನರಿಗೆ ಬೇಕಾಗಿರೋ ಜಾತಿಗಣತಿ, ರೈತ ವಿರೋಧಿ ಕಾಯ್ದೆ ವಿರೋಧ ಮಾಡಿರೋದು, ಚುನಾವಣಾ ಬಾಂಡ್ ಸೇರಿದಂತೆ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ರಾಹುಲ್ ಗಾಂಧಿ ಅವರು ಸೂಕ್ಷ್ಮವಾಗಿ ಚಿಂತನೆ ಮಾಡ್ತಾರೆ. ರಾಹುಲ್ ಗಾಂಧಿ ಅವರಿಗೆ ಇಂತಹ ಸಾಮಾನ್ಯ ವಿಷಯಗಳು ಅಸಾಮಾನ್ಯ ರೀತಿಯಲ್ಲಿ ಅರ್ಥ ಆಗುತ್ತೆ. ಅದಕ್ಕೆ ಕೋವಿಡ್ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ ಮಾತುಗಳು ಕೂಡ ಸಾಕ್ಷಿ. ಆಗ ರಾಹುಲ್ ಗಾಂಧಿ ಅವರು ನೀಡಿದ ಎಚ್ಚರಿಕೆಯನ್ನ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಎಷ್ಟೊಂದು ಅನಾಹುತಕ್ಕೆ ಸಾಕ್ಷಿ ಆಯಿತು ಅನ್ನೋ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ. ಅದೆಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ. ರೈತ ಕಾಯ್ದೆ, ಲ್ಯಾಟ್ರಲ್ ಎಂಟ್ರಿ, ಬಾಂಡ್ಗಳ ವಿಷಯದಲ್ಲೂ ಕೂಡ ಇವುಗಳನ್ನ ಸರ್ಕಾರ ವಾಪಸ್ ತೆಗೆದುಕೊಳ್ಳಲೇಬೇಕು ಅಂತ ಖಡಾಖಂಡಿತವಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಕೊರೋನಾದಿಂದ ಪೆಟ್ಟನ್ನ ತಿಂದಿದ್ದ ಮೋದಿ ಇದೀಗ ರಾಹುಲ್ ಹೇಳ್ತಾ ಇರೋದನ್ನ ಪಾಲನೆ ಮಾಡ್ತಾ ಇದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.